ಮನೆ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು, ಒಂದು ಪ್ರಾಣಿಗೂ ಅಷ್ಟೇ ಇಂಪಾರ್ಟೆಂಟ್, ಆ ಪಕ್ಷಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು 10 ಹಸು ಕಟ್ತಿದ್ದೀರಾ ಅಂದರೆ ಒಂದು 2 ಎಕರೆ ಭೂಮಿಯಲ್ಲಿ ನೀವು ಮೇವು ಹಾಕ್ಕೋಬೇಕು, ಹಾಲನ್ನೆಲ್ಲಿ ಮಾರಬೇಕು, ಅದು ಒಂದು ಮಾರ್ಕೆಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಒಂದೇ ದಿನದಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. 1500 ಲೀಟ್ರ್ ಹಾಲು ಸೇಲ್ ಆಗುವಂಥ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ದೇಸಿ ಹಸುವಲ್ಲಿ ಅಥವಾ ಗಿರಲ್ಲಿ ರೋಗನೇ ಬರಲ್ಲ ಅನ್ನೋದು ಸುಳ್ಳು ಸರ್. ನಮ್ಮ ಫಾರ್ಮಲ್ಲೂ LSD ಬಂದಿತ್ತು, ಬಟ್ ನನ್ನ ಹತ್ರ ಇವಾಗ ಇಷ್ಟು ಹಸುಗಳಲ್ಲಿ ನಮ್ಮ ಹತ್ರ ಒಂದೇ ಒಂದು ಮಾರ್ಟಾಲಿಟಿ ಆಗಿಲ್ಲ ಸರ್. ನನ್ನ ಹತ್ರ ಒಂದು ಹಸು ಇದೆ ಸರ್, 5 ಲೀಟ್ರ್ ಕೊಡುತ್ತೆ, 7 ಲೀಟ್ರ್ ಕೊಡುತ್ತೆ ಸರ್ ಅಂತ ಹೇಳ್ಬಿಟ್ಟು ನೀವು ಬರೀ ಹುಲ್ಕೊಯ್ಕೊ ಬಂದು ಹಾಕ್ಬಿಟ್ರೆ ಆಗಲ್ಲ ಸರ್. ಸರ್ ವಯಸ್ಸಾಗಿರುವಂಥ ಹಸು ಅನ್ನೋದೇ ಪುಣ್ಯಕೋಟಿ ಸರ್. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಭರಣಿ ಆದೆ, ಸುಟ್ಟರೆ ವಿಭೂತಿ ಆದೆ ಅಂತ ದೊಡ್ಡವರು ಅಷ್ಟು ಈಸಿಯಾಗಿ ಹೇಳಿಲ್ಲ. ಏಜ್ ಆಗಿದೆ, ರಿಟೈರ್ಡ್ ಆಗಿದ್ದಾರೆ ಅಂದ್ಬಿಟ್ಟು ತಾಯಿನ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತೀವ ಸರ್? ಕಳಿಸಲ್ವಲ್ಲ. ನಮ್ಮ ಹಸುಗಳನ್ನೂ ಹಂಗೆ ನೋಡ್ಕೋತೀವಿ. 50% ಮೇಲ್ನ ನಾವೇನು ಮಾಡ್ತೀವಿ, ಚೆನ್ನಾಗಿ ಫಸ್ಟ್ ಬೆಳೆಸ್ತೀವಿ. ಬೇಕಾಗಿರೋರಿಗೆ ನಾನು ಫ್ರೀಯಾಗಿ ಕೊಡ್ತೀನಿ, ₹1 ದುಡ್ಡು ತೊಗೊಂಡಿರೋನು ನಾನು ಕೊಡ್ತಿದ್ದೀನಿ. ಕಸಾಯ ಖಾನಕ್ಕೆ ಹೋಗದೇ ಇರುವಂಥ ಜಾಗ ಆಗಿರ್ಬೇಕಷ್ಟೇ. ಈ ಒಂದು ಸಂಸ್ಥೆನ ಕಟ್ಟಿರೋದು ಒಬ್ಬನ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವು ಇಬ್ಬರಿದ್ದೀವಿ, ಒಂದು ನಮ್ಮಣ್ಣ ಅಮಿತ್ ಅಂತ, ಇನ್ನೊಂದು ನಾನು ಅಶ್ರಿತ್ ಅಂತ. ಸರ್ ನೀವು ಹಸು ಸಾಕ್ತಿದ್ದೀರಾ, ಸಮಾಜಕ್ಕೆ ಏನು ಸರ್ ಮಾಡ್ತೀರಾ ಅಂದರೆ, ಸರ್ ನಾವು ಸಮಾಜಕ್ಕೆ ಒಂದು ಒಳ್ಳೆ ಹಾಲನ್ನ ಕೊಡ್ತಿದ್ದೀವಿ. ಒಳ್ಳೆ ಆರೋಗ್ಯ ಇದ್ದರೆ ಒಂದು ಒಳ್ಳೆ ಆರೋಗ್ಯಕರ ಸಮಾಜ ಇರುತ್ತೆ. ಸೊ ಇದು ನಮ್ಮ ಉದ್ದೇಶ. ಇವತ್ತು ನೀವು ಮಾರ್ಕೆಟಲ್ಲಿ ಯಾವುದೇ ಹಾಲು ತಗೊಳ್ಳಿ, ನಿಮಗೆ ಒಂದು ಸೋರ್ಸ್ ಅನ್ನೋದು ಗೊತ್ತಿರಲ್ಲ. ಇವತ್ತು ನಿಮಗೆ ಒಂದು ಕ್ಲಿಯರಾಗಿ ಹೇಳಬೇಕು, ಈ ಒಂದು ಚಾನಲ್ ಮುಖಾಂತರ ಇವತ್ತವರೆಗೂ ನನ್ನ ಫಾರ್ಮಲ್ಲಿ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಯೂಸ್ ಮಾಡಿಲ್ಲ, ಒಂದು ಹಾರ್ಮೋನ್ ಇಂಜೆಕ್ಷನ್ ಯೂಸ್ ಮಾಡಿಲ್ಲ. ಹಸು ಒಂದು ಮಿಷಿನ್ ಅಲ್ಲ, ಹಸು ಒಂದು ಪ್ರಾಣಿ. ನಾವು ಏನು ಬೆಳೆ ಕೊಡ್ತೀವಿ, ನಾವೇನು ಮೇವು ಕೊಡ್ತೀವಿ, ಪ್ರತಿಯೊಂದು ಆರ್ಗ್ಯಾನಿಕ್ ವೇಯಲ್ಲಿ ಬೆಳಿಬೇಕು. ಆವಾಗೇ ನಮ್ಗೆ ಆರ್ಗ್ಯಾನಿಕ್ ಮಿಲ್ಕ್ ಬರುತ್ತೆ. ನಾವು ಫರ್ಟಿಲೈಸರ್ ಮೆನ್ಯೂರ್ ಹಾಕ್ಬಿಟ್ಟು ಮೇವನ್ನ ಬೆಳೆದ್ಬಿಟ್ಟು ಬರುವಂಥ ಹಾಲು ಆರ್ಗ್ಯಾನಿಕ್ ಮಿಲ್ಕ್ ಅಂತ ತುಂಬ ಜನ ಕೋಟ್ ಮಾಡ್ತಾರೆ. ಅದು ತಪ್ಪು. www.hebbevfresh.com ಅಂತ ಈ ವೆಬ್ಸೈಟಿಗೆ ಹೋಗಿ ಆರ್ಡ್ರ್ ಮಾಡಿ. ನಿಮಗೆ ಒಳ್ಳೆ ಹಾಲು, ಒಳ್ಳೆ ತುಪ್ಪ, ಒಳ್ಳೆ ಬೆಣ್ಣೆ, ನಿಮಗೆಲ್ಲ ರೀತಿಯೂ ಪ್ರಾಡಕ್ಟು, ಹಾಲಿನ ಬೈ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ಲಾಸ್ಟ್ ಮಾತು ನಾನು ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ, ಎಲ್ಲ ರೈತರಿಗೂ ದೇಸಿ ಹಸುವನ್ನ ಬೆಳೆಸಿ, ದೇಸಿ ಹಸುವನ್ನ ಉಳಿಸಿ. ಸೊ ದ್ಯಾಟ್ ನಾಳೆ ನಮ್ಮ ಮಕ್ಕಳಿಗೆ ನಾವೇನು ಕೊಡ್ತೀವಿ ಅಂದರೆ ಇದು ಒಂದು ಒಳ್ಳೆ ಆಸ್ತಿನ ಕೊಟ್ಟು ಹೋಗ್ತೀವಿ. ಇದನ್ನು ಒಳ್ಳೆ ಪ್ರಪಂಚ, ಒಳ್ಳೆ ಸಮಾಜ, ಈ ಒಂದು ಒಳ್ಳೆ ಹೆಲ್ತ್ ಕಂಡೀಷನ್ ಈ ದೇಸಿ ಹಸುವಿಂದ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ದೇಸಿ ಹಸುವನ್ನ ಉಳಿಸಿ, ಬೆಳೆಸಿ ಸಾಕು. ಸರ್ ಇವಾಗ ಒಬ್ಬ ಸಾಮಾನ್ಯ ರೈತ ಡೈರಿ ಸ್ಟಾರ್ಟ್ ಮಾಡಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಸರ್? ಸರ್ ಫಸ್ಟ್ ಮೇಜರ್ ನಾವು ಫೋಕಸ್ ಮಾಡಬೇಕಾಗಿರೋದು ಅದಕ್ಕೊಂದು ಮನೆ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು, ಒಂದು ಪ್ರಾಣಿಗೂ ಅಷ್ಟೇ ಇಂಪಾರ್ಟೆಂಟ್, ಆ ಪಕ್ಷಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಶೆಡ್ ಅದು ಎಂಥದ್ರಲ್ಲಾದರೂ ಕಟ್ಟಿರಲಿ, ನೀವು ಶೀಟ್ ಹಾಕಿರಲಿ, ಹೆಂಚಿನ ಆಗಿರಲಿ, ಅಥವಾ ನೀವು ಗರಿಯಲ್ಲಿ ಹಾಕಿರಲಿ, ಒಂದು ಗೂಡು ಅನ್ನೋದು, ಒಂದು ನೆರಳು ಅನ್ನೋದು ಒಂದು ಬೇಕು. ಒಂದು 10 ಹಸು ಕಟ್ತಿದ್ದೀರಾ ಅಂದರೆ ಒಂದು 2 ಎಕರೆ ಭೂಮಿಯಲ್ಲಿ ನೀವು ಮೇವು ಹಾಕ್ಕೋಬೇಕು. ಪ್ರತಿದಿನಿತ್ಯ ನಾವು ಒಂದು ಕಡೆ ಕಟ್ ಮಾಡ್ತಾರೆ, ಒಂದು ಕಡೆ ಬೆಳೀತಿರ್ಬೇಕು. ಆ ಥರ ನೋಡಬೇಕು. ಅದಕ್ಕೆ ಬೇಕಾಗಿರೋ ಬೇಸಿಕ್ ಬಂದು ವಾಟರ್. ಅದಕ್ಕೆ 24 hours ವಾಟರ್ ಫೆಸಿಲಿಟಿ ಇರೋ ಥರ ನೋಡಬೇಕು. ಒಂದು ಲೈಟು, ಅದಕ್ಕೆ ಬೆಳಕಿರೋ ಥರ ನೋಡ್ಕೋಬೇಕು. ಅದಾದಮೇಲೆ ಬರೀ ಹಸಿಮೇವು ತಿನ್ಸೇ ನಾವು ಹಸುನ ಸಾಕ್ತೀವಿ ಅಂದ್ರೂ ಆಗೋದಿಲ್ಲ. ಸೊ ಹಂಗಾಗಿ ನಮ್ಗೆ ಒಣಮೇವು ಇಂಪಾರ್ಟೆಂಟ್. ಸೀಸನ್ ವೈಸು ನಮ್ಗೆ ಒಣಮೇವು ಬೇಕು. ಸೊ ನಮಗೆ ಪರಿಚಯದಸ್ತರು ಅಥವಾ ನಮ್ಮ ಈ ಡೈರಿ ಎಲ್ಲಿದೆಯೋ ಅಕ್ಕಪಕ್ಕದಲ್ಲಿ ನಮಗೆ ಒಣಮೇವು ಸಿಗುವಂಥ ಪ್ರಾಂತದಲ್ಲಿ ನಾವು ಡೈರಿನ ನೋಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಹಸುಗೆ ಫಾಡರು ಮತ್ತು ವಾಟರ್ನ ನಾವು ಸಪ್ಲೈ ಮಾಡ್ಬೋದಾಗುತ್ತೆ. ಇದೆಲ್ಲ ಬಿಟ್ಟು ಅದು ನೆಕ್ಸ್ಟ್ ಲೆವೆಲ್ ಏನು ಅಂದರೆ, ಮೇವು ರೆಡಿ ಆಯಿತು, ಹಸು ತೊಗೊಂಡು ಬಂದ್ವಿ, ಹಸು ತೊಗೊಂಡ್ಮೇಲೆ ಹಾಲು ಕರೆದ್ವಿ, ಹಾಲನ್ನೆಲ್ಲಿ ಮಾರಬೇಕು, ಅದು ಒಂದು ಮಾರ್ಕೆಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಒಂದೇ ದಿನದಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ತೊಗೊಂಬಂದಾಗೂ ನಾನು ಹಸು ಕಟ್ಟಿದ್ದೀನಿ, ಹಾಲು ತೊಗೊಳೋಕ್ಕೆ ಗಿರಾಕಿ ಇಲ್ಲ. ಸೊ ನಾನು ಇವತ್ತು ಈ ಲೆವೆಲಿಗೆ ನನ್ನದೇ ಆದಂಥ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. 1500 ಲೀಟ್ರ್ ಹಾಲು ಸೇಲ್ ಆಗುವಂಥ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನಿಮ್ಮದು ಪ್ರೊಡಕ್ಷನ್ ಎಷ್ಟಾಗುತ್ತೆ, 5 ಲೀಟ್ರ್ ಆಗುತ್ತಾ, 10 ಲೀಟ್ರ್ ಆಗುತ್ತಾ, 100 ಲೀಟ್ರ್, 200 ಲೀಟ್ರ್, ಎಷ್ಟು ಲೀಟ್ರ್ ಪ್ರೊಡಕ್ಷನ್ ಆಗಿದ್ರೆ ಅದಕ್ಕೆ ನಿಮ್ಮದೇ ಆದಂಥ ಸ್ವಂತ ಮಾರ್ಕೆಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ. ಸರ್ ಮತ್ತೆ ಎಲ್ಲರೂ ಹೇಳ್ತಾರೆ ದೇಸಿ ಹಸುದಲ್ಲಿ ರೋಗ ರುಜಿನ ಇಂಥವೆಲ್ಲ ಬರಲ್ಲ ಅಂತ, ನೀವೇನು ಹೇಳ್ತೀರಾ ಸರ್? ಸರ್ ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಜೀವಿಕ್ಕೂ ಹೆಲ್ತ್ ಕಂಡೀಷನ್ ಕೆಡುತ್ತೆ. ಜ್ವರ ಅನ್ನೋದು ಬಂದೇ ಬರುತ್ತೆ, ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ. ಅದೇ ಥರ ಮನುಷ್ಯರಿಗೆ ಎಷ್ಟು ರೋಗಗಳಿರುತ್ತೋ ಹಸುಗಳಿಗೂ ಅಷ್ಟೇ ರೋಗ ಇರುತ್ತೆ. ಸೊ ನೀವು ಆ ದೇಸಿ ಹಸುವಲ್ಲಿ ಅಥವಾ ಗಿರಲ್ಲಿ ರೋಗನೇ ಬರಲ್ಲ ಅನ್ನೋದು ಸುಳ್ಳು ಸರ್. ಅದು ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ.
ಯಾಕಂದರೆ ಇದು ಒಂದು ಪ್ರಾಣಿನೇ, ಇದಕ್ಕೆ ಒಂದು ಜೀವ ಇದೆ, ಇದಕ್ಕೇನು ಒಂದು ಎಲ್ಲ ಹಸುಗಳಿಗೂ ಬರುವಂಥ ಎಲ್ಲ ರೋಗಗಳು ಬರುತ್ತೆ. ವರಾಸ್ ನೀವು ಕಂಪೇರ್ ಮಾಡಿಕೊಂಡ್ರೆ ಒಂದು ಹೈಬ್ರಿಡ್ ಹಸಿಗೂ ಮತ್ತು ಒಂದು ದೇಸಿ ತಳಿಗೆ ನೀವು ಇದು ಮಿಲ್ಕಿಂಗ್ ಪೀರಿಯಡಲ್ಲಿ ಇದಕ್ಕೆ ಒಂದು 5,000 ನೀವು ಮೆಡಿಕೇಶನ್ ಖರ್ಚು ಮಾಡಿದ್ದೀರಾ ಅಂದರೆ ಎಕ್ಸಾಂಪಲ್, ಇದಕ್ಕೆ ನೀವು 500 ರೂಪಾಯಿ ಖರ್ಚು ಮಾಡಲ್ಲ. ಸೊ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಹೈಬ್ರಿಡ್ ಅನಿಮಲ್ಗೂ ದೇಸಿ. ಮೆಡಿಕೇಶನ್ ತುಂಬ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ, ಬಟ್ ಮೆಡಿಕೇಶನ್ ಕೊಡಲೇಬೇಕಾಗುತ್ತೆ ಸರ್. ಸರ್ ಇವಾಗ ರೋಗ ಬರುತ್ತೆ ಅಂತ ಇದ್ದೀರಾ, ಏನೆಲ್ಲ ರೋಗ ಬರ್ಬೋದು ಸರ್? ಸರ್ ಮೇಜರ್ ಆಗಿ ನೀವು ಒಂದು ಹಸುಗಳಲ್ಲಿ ಬರುವಂಥ ರೋಗಗಳೇ ಈ ಜಾತಿ ಹಸುಗಳಲ್ಲೂ ನೀವು ನೋಡ್ಬೋದು. ಒಂದು ಜ್ವರ ಇರ್ಬೋದು, ಅಥವಾ ಮ್ಯಾಸ್ಟೈಟಿಸ್ ಅಂತ ಕೆಚ್ಚಲು ಬಾವ ಇರ್ಬೋದು, ಅಥವಾ ಮಿಲ್ಕ್ ಫೀವರ್ ಅಂತ ಕರಿತೀವಿ, ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು. ಮತ್ತು ಇನ್ನೂ 2 ಮೇಜರ್ ಡಿಸೀಸ್ ಬರುತ್ತೆ. ಒಂದು ಫುಟ್ ಆ್ಯಂಡ್ ಮೌತ್ ಡಿಸೀಸು, ಇನ್ನೊಂದು LSD ಅಂತ. ಇದೆರಡು ಏರ್ಬೋರ್ನ್ ಡಿಸೀಸ್. ನಮಗೆ ಕರೋನಾ ಹೆಂಗೆ ವೈರಸ್ಸು, ಅದೇ ರೀತಿಯಲ್ಲಿ ಈ ಹಸುಗಳಿಗೆ ಆ LSD ಮತ್ತು FMD ಅನ್ನೋದು ಒಂದು ವೈರಸ್ ಆಗಿರುತ್ತೆ ಸರ್. ಸರ್ ಈ ರೋಗಕ್ಕೆಲ್ಲ ಏನೇನು ಮಾಡ್ಬೋದು? ಇವಾಗ ಜ್ವರ ಬಂದಾಗ ನಾವೇನು ಮಾಡಬೇಕಾಗಿ ಬರುತ್ತೆ ಸರ್? ನಿಮಗೆ ಈಸಿಯಾಗಿ ಒಂದು ಹಸು ಕಟ್ಟಿರೋರಿಗೆ ಒಂದು ಹಸುವಿನ ಹೆಲ್ತ್ ಕಂಡೀಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬ ಮನುಷ್ಯನ ರಿಲೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಮನುಷ್ಯರಿಗೆ ಜ್ವರ ಬಂದಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಸ್ವಲ್ಪ ಸುಸ್ತು ಆಗೋ ಥರ ಇರುತ್ತೆ, ಊಟ ಸರಿಯಾಗಿ ಸೇರೋದಿಲ್ಲ, ಅಥವಾ ಬಾಡಿ ಒಂಥರ ವೀಕ್ನೆಸ್ ಆಗಿರುತ್ತೆ. ಸೇಮ್ ಅದೇ ರೀತಿ ಒಂದು ಹಸುಗೆ ಬಂದ್ರೂ, ಜ್ವರ ಬಂದಿದೆ ಅಂದ್ರೂ ನಮ್ಗೆ ಈ ಒಂದು ಸಿಮ್ಟಮ್ಸ್ ಗೊತ್ತಾಗುತ್ತೆ. ಮೇವು ಕಡಿಮೆ ತಿನ್ನುತ್ತೆ, ನೀರು ಕಡಿಮೆ ಕುಡಿಯುತ್ತೆ, ಮತ್ತು ಅದಕ್ಕೆ ಒಂಥರ ಈ ನಮ್ಮ ಹಸುವಿನ ಮೂಗಿರುತ್ತಲ್ಲ, ಆ ಮೂಗು ಮೇಲೆ ನಮಗೆ ನೀರಿನ ಅಂಶ ಇರಬೇಕು, ಸೆಕೆ ನೀರು ಥರ ಇರುತ್ತೆ. ಆ ನೀರು ಯಾವತ್ತು ಡ್ರೈ ಆಗುತ್ತೋ, ಮೂಗು ಯಾವತ್ತು ಡ್ರೈ ಆಗುತ್ತೋ, ಆ ಡ್ರೈ ಆಗಿದೆ ಅಂದರೆ ಅದಕ್ಕೆ ಬಾಡಿ ಟೆಂಪ್ರೇಚರ್ ತುಂಬ ಇದೆ ಅಂತ ಅರ್ಥ. ಸೊ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕು, ಒಂದು ಥರ್ಮಾಮೀಟ್ರ್ ತೊಗೊಂಡು ಅದಕ್ಕೆ ನಾವು ಬಾಡಿ ಟೆಂಪ್ರೇಚರ್ನ ಚೆಕ್ ಮಾಡಬೇಕು. 102 ಡಿಗ್ರಿ ಇದ್ದರೆ ಬಾಡಿ ಟೆಂಪರೇಚರ್ ಅದು ನಾರ್ಮಲ್. 102 ಡಿಗ್ರಿ ಮೇಲೆ ಹೋಗಿದೆ ಅಂದರೆ ಅದಕ್ಕೆ ಜ್ವರ ಇದೆ ಅಂತ ಅರ್ಥ. ಅದೇ ಮನುಷ್ಯರಲ್ಲಿ ನಮಗೆ 98 ಡಿಗ್ರಿ ಇದ್ದರೆ ಏನು ಜ್ವರ ಇಲ್ಲ, 98 ಡಿಗ್ರಿ ಮೇಲೆ ಹೋದ್ರೇ ಜ್ವರ ಇದೆ ಅಂತ ಅರ್ಥ. ಸೊ ಈಗ FMD ಅಥವಾ LSD ಬಂದರೆ ಬಾಡಿ ಟೆಂಪ್ರೇಚರ್ ಒಂದು ಹಸುವುದು 105 ಡಿಗ್ರಿ 106 ಡಿಗ್ರಿವರೆಗೂ ಹೊರಟೋಗುತ್ತೆ. ಸೊ ಅದು ಪೀಕ್ ಫೀವರ್ ಅಂತ. ತುಂಬ ಕೇರ್ ತೊಗೋಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಮೆಡಿಕೇಷನ್ ಅಂದರೆ, ನಾವು ಹ್ಯೂಮನ್ಸಿಗೆ ಏನು ಮೆಡಿಸಿನ್ ತೊಗೋತೀವಿ, ಇವಾಗ ಜ್ವರ ಬಂದರೆ ಒಂದು ಡೋಲೋ 650 ಪ್ಯಾರಾಸಿಟ್ರಮಾಲು, ಅಥವಾ ನಾವು ಕ್ರೋಸಿನ್ ಹೆಂಗೆ ತೊಗೋತೀವಿ, ಸೇಮ್ ಹಸುವಿಗೂ ಅದೇ ಕೊಡ್ತೀವಿ. ಪ್ಯಾರಾಸಿಟ್ರಮಾಲ್ ಅನ್ನೋ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ಟ್ಯಾಬ್ಲೆಟು ಸಿಗುತ್ತೆ, ಟ್ಯಾಬ್ಲೆಟು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಂಜೆಕ್ಷನ್ ಕೊಡ್ತೀವಿ. ಸೊ ಅದರಲ್ಲಿ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗಿಲ್ಲ ಅಂದರೆ ಆವಾಗ ಹೈಯರ್ ಡೋಸೇಜ್ ಹೋಗ್ತೀವಿ. ಹೈಯರ್ ಡೋಸೇಜ್ ಬಂದು ಡೈಕ್ರಿಸ್ಟಿನ್ ಅಂತ ಬರುತ್ತೆ, ಫಸ್ಟ್ ಲೆವೆಲ್ ಆಫ್ ಆ್ಯಂಟಿಬಯೋಟಿಕ್. ಅದ್ರ ಜೊತೆ ಒಂದು ಪೈನ್ ಕಿಲ್ಲರ್ ಕೊಡ್ತೀವಿ. ಅದರಲ್ಲೂ ಇನ್ನೂ ಆಗಿಲ್ಲ ಅಂದರೆ ಅಮಾಕ್ಸಿಲಿನ್ ಸಲ್ಬ್ಯಾಕ್ಟಮ್ ಅಂತ 3 ಗ್ರಾಮ್ಸ್ 3000 mg ಬರುತ್ತೆ, ಅದು ಕೊಡ್ತೀವಿ. ಸೊ ಅದು 3 ದಿನ ಅಥವಾ 5 ದಿನ ಕಂಟಿನ್ಯೂಸ್ ಆಗಿ ಕೊಡೋದ್ರಿಂದ ಬಾಡಿ ಟೆಂಪರೇಚರ್ ಈಸಿಯಾಗಿ ರಿಡ್ಯೂಸ್ ಆಗಿಬಿಡುತ್ತೆ. ಮತ್ತು ಹಸು ಆ ಟೈಮಲ್ಲಿ ಮೇವು ತುಂಬ ಕಡಿಮೆ ತಿಂತಿರುತ್ತೆ, ಅದಕ್ಕೆ ಏನು ಇಷ್ಟನೋ ಏನು ತಿನ್ನೋಕ್ಕೆ ಸಾಧ್ಯನೋ ಅದೇ ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೇರ್ ತೊಗೊಂಡ್ರೆ ನಮಗೆ ಹಸು ಈಸಿಯಾಗಿ ನಾವು ಮೆಡಿಕೇಷನ್ನ ಮಾಡೋದು ಆಗುತ್ತೆ ಸರ್. ಸರ್ ಇವಾಗ ನೀವು LSD ಅಂತ ಅಂದರೆ, LSD ರೋಗ ಬಂದಾಗ ಹಸುಗಳಿಗೆ ನಾವೇನೇನು ಕೇರ್ ತೊಗೊಳ್ಬೇಕು ಸರ್? ಸರ್ ಮೇಜರಾಗಿ LSD ಎಲ್ಲರಿಗೂ ಗೊತ್ತಿರುತ್ತೆ. ನಮಗೆ ರೀಸೆಂಟಾಗಿ ನಾರ್ತ್ ಇಂಡಿಯಾದಲ್ಲಿ ಎಷ್ಟು 1000 ಹಸುಗಳು ಸತ್ತೋಯ್ತು, ಎಷ್ಟು ಲಕ್ಷ ಹಸುಗಳಿಗೆ ಎಫೆಕ್ಟ್ ಆಗಿತ್ತು LSD ಅನ್ನೋದು. ಅದು ಒಂದು ಆಗಲೇ ಹೇಳ್ತಿದ್ದಂಗೆ ಅದೊಂದು ಏರ್ಬೋರ್ನ್ ಡಿಸೀಸ್, ವೈರಸ್. ಅದು ಬಂದರೆ ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಮನುಷ್ಯರಲ್ಲಿ ನಮಗೆ ಚಿಕನ್ ಪಾಕ್ಸ್ ಅಂತ ಕರಿತೀವಿ, ಅಮ್ಮ ಬರೋದು ಅಂತ ಕರಿತೀವಿ. ಸೊ ಅದೇ ರೋಗನ ಹಸುವಲ್ಲಿ ನಾವು ನೋಡ್ತೀವಿ. ಅದೇ ಮನುಷ್ಯರಲ್ಲಿ ನಾವು ಬಂದಾಗ ಏನೇನು ಕೇರ್ ತೊಗೋತೀವಿ, ಸೇಮ್ ಕೇರ್ನ ನಾವು ಹಸು ಮೇಲೆ ತೊಗೋಬೇಕು. ಒಂದು ಇಂಗ್ಲೀಷ್ ಮೆಡಿಸನ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಜೊತೆಗೆ ನಾವು ದೇಸಿ ಆಯುರ್ವೇದಿಕ್ ಮೆಡಿಸನ್ನ ಕೊಡಬೇಕು. ಆ್ಯಂಡ್ ಈ ಒಂದು ಡಿಸೀಸ್ಗೆ ಪ್ರಿಸ್ಕ್ರೈಬ್ಡ್ ಮೆಡಿಸನ್ ಅಂತ ಇವತ್ತು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಈ LSD ಬಂದಿದೆ ಅಂದರೆ ಇದೇ ಮೆಡಿಸನ್ ಹಾಕಿ ಕ್ಯೂರ್ ಆಗುತ್ತೆ ಅನ್ನೋದಿಲ್ಲ. ಸೊ ಆವಾಗ ನಾವೇನು ಮಾಡ್ತೀವಿ ಅಂತ, ಯೂಶಲಿ ನಮ್ಮ ಫಾರ್ಮಲ್ಲೂ LSD ಬಂದಿತ್ತು, ಬಟ್ ನನ್ನ ಹತ್ರ ಇವಾಗ ಇಷ್ಟು ಹಸುಗಳಲ್ಲಿ ನಮ್ಮ ಹತ್ರ ಒಂದೇ ಒಂದು ಮಾರ್ಟಾಲಿಟಿ ಆಗಿಲ್ಲ. ಏನಕ್ಕೆ ಆಗಿಲ್ಲ ಅಂದರೆ, ಮೇಜರ್ ರೀಸನ್ ನಾವು ಅದಕ್ಕೆ ಎಷ್ಟು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಿದ್ವೋ ಅದೇ ರೀತಿ ಅದಕ್ಕೆ ನಾವು ಆಯುರ್ವೇದಿಕ್ಕೂ ಕೊಡ್ತಿದ್ವಿ, ಪ್ಲಸ್ ಅದಕ್ಕೆ ಸೇವೆ ಮಾಡಬೇಕು ಆ ಟೈಮಲ್ಲಿ. ಸೊ ಹೈಯರ್ ಬಾಡಿ ಟೆಂಪರೇಚರ್ ಇದ್ದಾಗ ಅದು ಮೇವು ತಿನ್ನಲ್ಲ. ಮೇವು ತಿನ್ನದೇ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಮನುಷ್ಯಗೆ ಜ್ವರ ಬಂದಾಗ ಸಜ್ಜಿಗೆ ಅಥವಾ ಪಾಯಸ ಏನು ನಾವು ತೊಗೋತೀವಿ, ಅದೇ ರೀತಿ ಹಸುಗಳಿಗೂ ನಾವು ಸರಿ ಥರ ಕೊಡಬೇಕು, ಸರಿ ಥರ ಕುಡಿಸ್ಬೇಕು. ಆ್ಯಂಡ್ ನಾವು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀವಿ, ಕಂಟಿನ್ಯೂಸ್ 5 ದಿನ 7 ದಿನ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಆಯುರ್ವೇದಿಕ್ ಅಂದರೆ ಏನು ಮಾಡ್ತೀವಿ, ಬೇವು ಸೊಪ್ಪು ಏನು ಬರುತ್ತೆ, ಬೇವಿನ ಸೊಪ್ಪನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಆಡಿಸ್ಬಿಟ್ಟು
ಮೈ ತುಂಬ ಹಚ್ಚಬೇಕು. ಅದರಲ್ಲಿ ಅರಿಶಿಣ, 2 ಬೇವಿನ ಸೊಪ್ಪು ಅರಿಶಿಣ 2 ಮಿಕ್ಸ್ ಮಾಡಿಬಿಟ್ಟು ಹಸುವಿನ ಶರೀರ ಕಾಣದೇ ಇರೋ ರೀತಿಯಲ್ಲಿ ಹಚ್ಚಬೇಕು. ಪ್ರತಿನಿತ್ಯ ನಾವು ಇದು ಹಚ್ಚಬೇಕು. ಮತ್ತು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಪ್ರತಿನಿತ್ಯ ಹಚ್ಚಬೇಕು, ಸ್ನಾನ ಮಾಡಿ. ಯಾವತ್ತು ಗಾಯ ಒಡೆಯುತ್ತೆ ಅವತ್ತು ಸ್ನಾನ ಮಾಡೋದು ನಿಲ್ಲಿಸ್ಬೇಕು. ಗಾಯ ಏನಕ್ಕೆ ಒಡೆದಾಗ ಸ್ನಾನ ಮಾಡಿಸ್ಬೇಕಂದ್ರೆ ಪಸ್ ಫಾರ್ಮ್ ಆಗುತ್ತೆ. ಆವಾಗ ಆ ಪಸಿ ಎಲ್ಲೆಲ್ಲಿ ಫಾರ್ಮ್ ಆಗಿದೆಯೋ ಅಲ್ಲಿ ನಾವು ಕಾಟನ್ ತೊಗೊಂಡು ಟಿಂಚರ್ ತೊಗೊಂಡು ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಾಕಿದ್ರೆ ಸೊ ಆಟೋಮೆಟಿಕ್ಕಾಗಿ ಹಸು ರಿಕವರ್ ಆಗುತ್ತೆ. ಒಂದು 500 kg ಇದೆ ಅಂತ ಅಂದ್ಕೊಳ್ಳಿ ಒಂದು ಹಸು ಬಾಡಿ ವೆಯ್ಟು. ಅದು ನಮಗೆ ಈ ಒಂದು ಡಿಸೀಸ್ ಬಂದಿರೋದ್ರಿಂದ ಒಂದು ಅರ್ಧ ಪೋರ್ಷನ್ ಕಡಿಮೆ, ಅಂದರೆ ಒಂದು 250-300 kg ಬಂದುಬಿಡುತ್ತೆ. ಮತ್ತೆ 200 kg ಬರಬೇಕು ಅಂತಂದರೆ ನಮಗೆ ಮಿನಿಮಮ್ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಕಷ್ಟಪಡಬೇಕಾಗುತ್ತೆ. ಅದು ನಾರ್ಮಲ್ ಕಂಡೀಷನ್ ಬರಬೇಕು ಅಂತ. ಸೊ ಈ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ನಮ್ಗೆ LSD ಅನ್ನೋ ಡಿಸೀಸನ್ನ ನಾವು ಹಸುವಿನ ಸಾವಿಲ್ದಿರ ನಾವು ಅದನ್ನು ಕಾಪಾಡ್ಬೋದು. ಸರ್ ಮತ್ತೆ ಈ ಹಸುಗಳಲ್ಲಿ ಈ ಮ್ಯಾಸ್ಟೈಟಿಸ್ ಪ್ರಾಬ್ಲಮ್ ಅಂದರೆ ಕೆಚ್ಚಲು ಬಾವು ರೋಗ ಅನ್ನೋದು ಬಹಳ ಸಹಜ ನಮ್ಮ ಸೀಮೆ ಹಸುಗಳಲ್ಲಿ. ಇದೇ ಥರ ನಮ್ಮ ದೇಸಿ ಹಸುಗಳಲ್ಲೂ ಬರುತ್ತಾ? ಬಂದರೆ ನಾವು ಏನೇನೆಲ್ಲ ಮಾಡಬೇಕು ಸರ್? ಮ್ಯಾಸ್ಟೈಟಿಸ್ ಅನ್ನೋದು ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು ಸರ್. ಎಲ್ಲ ನಮಗೀಗ ಒಂದು ನೀವು ಹೇಳ್ದಂಗೆ HF ಹಸುಗಳಲ್ಲಿ ಕಾಮನ್ ಅಂತೀರ, ಹೌದು. ಯಾಕೆ? ಅದು ಹೈಯೆಸ್ಟ್ ಮಿಲ್ಕಿಂಗ್ ಪ್ರೊಡಕ್ಷನ್ ಅನಿಮಲ್. ಅದು ಬಂದರೆ ಏನು ಮಾಡ್ತಾರೆ, ನೀವು ಒಂದು ಡಾಕ್ಟ್ರಿಗೆ ಫೋನ್ ಮಾಡ್ಬಿಡ್ತೀರಾ, ಅಣ್ಣ ಯಾಕೋ ಇದೆಲ್ಲ ಕಲ್ ಥರ ಆಗಿಬಿಟ್ಟಿದೆ, ಹಾಲೆಲ್ಲ ಮೊಸರು ಗಡ್ಡೆ ಕಟ್ತಾ ಬಂದಂಗೆ ಬರ್ತೈತೆ, ಏನಾಗಿತ್ತೆ ಅಣ್ಣ ಅಂತ ಅವ್ನು ಬಂದು ಒಂದು 2 ಇಂಜೆಕ್ಷನ್ ಹಾಕಿ ಹೋಗ್ಬಿಡೋದು. ಅದು ಏನು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ, ಯಾವ ರೀಸನಿಂದ ಮ್ಯಾಸ್ಟೈಟಿಸ್ ಆಗುತ್ತೆ? ಅದಕ್ಕೆ 2 ರೀಸನ್ ಇರುತ್ತೆ. ಕರೆಕ್ಟಾಗಿ ಕೆಚ್ಚಲು ತೊಳಿದೇ ಇರೋದ್ರಿಂದ, ಒಂದು ಬ್ಯಾಕ್ಟೀರಿಯಲ್ ಇನ್ಫ್ಯೂಷನ್ ಆದಾಗ ಹಸು ಕೆಳಗಡೆ ಕುತ್ಕೊಳ್ಳುತ್ತೆ. ಕೆಳಗಡೆ ನಾವು ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಸಗಣಿ ನೀಟಾಗಿ ತೆಗೆದು ದಿನಕ್ಕೆ 1 ಸತಿ ಅಥವಾ 2 ಸತಿ ಶೆಡ್ಡನ್ನ ತೊಳೆದು ನೀಟಾಗಿ ಇಟ್ಕೊ. HF ಅಂದರೆ ನೀವು ಮಿನಿಮಮ್ 2 ಸತಿ ತೊಳಿಬೇಕು. ಅದು ಯಾಕಂದರೆ ಅದು ತುಂಬ ಸಗಣಿ ಆದಾಗ ತುಂಬ ಗಲೀಜು ಮಾಡಿಬಿಡುತ್ತೆ. ಸೊ ನೀವು ಎಷ್ಟೇ ಸಗಣಿ ಎತ್ತಿದ್ರೂ ಗಲೀಜಾಗಿರುತ್ತೆ. ಸೊ ಹಂಗಾಗಿ 2 ಸತಿ ನೀವು ಶೆಡ್ಡನ್ನು ತೊಳಿಬೇಕು. ಅದೇ ನೀವು ದೇಸಿ ತಳಿ ಸಾಕ್ತಿದ್ದೀರಾ ಅಂದರೆ 1 ಸತಿ ಶೆಡ್ ತೊಳೆದ್ರೆ ಸಾಕು, ಸಗಣಿ ಎತ್ಕೊಂಡ್ರೆ ಸಾಕು ನಮಗೆ. ಯಾಕಂದರೆ ಇದ್ರ ಸಗಣಿ ನೀವು ನೋಡ್ದಂಗೆ ಇದ್ರದ್ದು ಸಗಣಿ ಸ್ವಲ್ಪ ಗಟ್ಟಿ ಇರುತ್ತೆ. ಅದೇ HF ಸಗಣಿ ಆದರೆ ನಿಮಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಸಗಣಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಕೆಳಗಡೆ ಕೂತಾಗ ಬ್ಯಾಕ್ಟೀರಿಯಾ ನಾವು ಕೆಚ್ಚಲು ಅಂತ ಕರಿತೀವಿ, ಅದ್ರಲ್ಲಿ ಎಂಟ್ರ್ ಆಗೋದ್ರಿಂದ ನಮಗೆ ಮ್ಯಾಸ್ಟೈಟಿಸ್ ಬರುತ್ತೆ. ಅದು ಒಂದು ರೀಸನ್. 2ನೇ ರೀಸನ್ ಅಂದರೆ ನಾವು ಹಾಲು ಕರೆಕ್ಟಾಗಿ ಕರೆದಿಲ್ಲ ಅಂದರೆ. ಇವಾಗ ಒಂದು ಕೂಲಿಯೋನ ಬಿಟ್ಟಿದ್ದೀನಿ, ಹಾಲು ಕರೆಯೋ ಒಬ್ಬ ವ್ಯಕ್ತಿ, ಅವ್ನು ಕರೆಕ್ಟಾಗಿ 4 ಪೋರ್ಷನಲ್ಲೂ ಕರೆಕ್ಟಾಗಿ ಹಾಲು ಕರೆದಿಲ್ಲ ಅಂದರೆ, ಹಾಲು ಬಿಟ್ಬಿಟ್ಟಿದ್ದಾನೆ ಅಂದರೆ ಮ್ಯಾಸ್ಟೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಅಥವಾ ಹಾಲಿದ್ದು ನೀವು ಕರುನ ಬಿಟ್ಟಿದ್ದೀರಾ, ಕರು ಹಾಲು ಕರೆಕ್ಟಾಗಿ ಕುಡ್ದಿಲ್ಲ, ಅದು ಹೊಟ್ಟೆ ತುಂಬಿಟ್ಟಿದೆ, ನೀವು ಇನ್ನೂ ಜಾಸ್ತಿ ಬಿಟ್ಟಿದ್ದೀರಾ ಅಂದಾಗ ಮ್ಯಾಸ್ಟೈಟಿಸ್ ಆಗುತ್ತೆ. ಮ್ಯಾಸ್ಟೈಟಿಸ್ ಆದರೆ ನೀವೇನು ಮಾಡಬೇಕು ಅಂದರೆ, ನಮಗೆ 2 ಮೆಡಿಕೇಷನ್ಸ್ ಇರುತ್ತೆ. ಒಂದು ಜೆಂಟಾಮೈಸಿನ್ ಅಂತ ಒಂದು ಡ್ರಗ್ ಬರುತ್ತೆ, ಅದನ್ನು ನೀವು ಇಂಜೆಕ್ಷನ್ ಕೊಡ್ಬೋದು. 2ನೇದು ಹಾಲು ಎಲ್ಲಿ ಆ ಕೆಚ್ಚಲಿರುತ್ತೆ ಅದು ಫುಲ್ಲು ಮೊಸರುದೆಲ್ಲ ಫುಲ್ ತೆಗೆದುಬಿಟ್ಟು ಪೆಂಡ್ರಿಸ್ಟಿನ್ ಅಂತ ಒಂದು ಟ್ಯೂಬ್ ಬರುತ್ತೆ, ಆ ಟ್ಯೂಬ್ನ ನೀವು ಹತ್ತಿಸ್ಬೇಕು. ಕೆಚ್ಚಲು ಒಳಗಡೆ ಹಾಕಿದ್ರೆ ನಿಮ್ಮ ಎಂಟೈರ್ ಅದನ್ನು 3 ದಿನ ಯೂಸ್ ಮಾಡೋದ್ರಿಂದ ನಿಮಗೆ ಫುಲ್ ಎಂಟೈರ್ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಬೆಳಗ್ಗೆ ಹಾಲು ಕರೆದ ಮೇಲೂ ಆಯಿಂಟ್ಮೆಂಟ್ ಆಗಬೇಕು, ಸಂಜೆ ಹಾಲು ಕರೆದ ಮೇಲೂ ಆಯಿಂಟ್ಮೆಂಟ್ ಆಗಬೇಕು. ಸೊ ಈ ಥರ ಮಾಡೋದ್ರಿಂದ ನಿಮಗೆ 3 ದಿನದಲ್ಲಿ ಕ್ಲಿಯರ್ ಅದು. ಇಲ್ಲ ನನಗೆ ಬೇಗ ಫಾಸ್ಟ್ ರಿಸಲ್ಟ್ ಬೇಕು ಅಂದರೆ ತಾಜೋ ಅಂತ ಒಂದು ಬರುತ್ತೆ, ಅಮಾಕ್ಸಿಲಿನ್ ಸಲ್ಬ್ಯಾಕ್ಟಮ್ 4500 grams. ಈ ಇಂಜೆಕ್ಷನ್ ನೀವು 3 ದಿನ ಯೂಸ್ ಮಾಡೋದ್ರಿಂದ ಹಸುವಿಗೆ ಮ್ಯಾಸ್ಟೈಟಿಸ್ ಅನ್ನೋದು ರಿಡ್ಯೂಸ್ ಆಗುತ್ತೆ. ಇದ್ರ ಜೊತೆಯಲ್ಲಿ ನೀವು ಆಯುರ್ವೇದಿಕ್ಕೂ ಯೂಸ್ ಮಾಡಬೇಕು. ಆಯುರ್ವೇದಿಕಲ್ಲಿ ಏನು ಮಾಡಬೇಕು, ಆಲೋವೆರಾ ಪೇಸ್ಟು, ಅದ್ರ ಜೊತೆ ಹಳದಿ, ಸುಣ್ಣ, ನಿಂಬೆಹಣ್ಣು ಇದನ್ನೆಲ್ಲ ಒಂದು ಮಿಶ್ರಣ ಮಾಡಿ ಕೆಚ್ಚಲಿಗೆ ಸುತ್ತೂರ ನೀವು ಅದನ್ನು ಪೇಸ್ಟ್ನ ಹಾಕ್ಬಿಟ್ಟು ಸಂಜೆ ಮತ್ತು ಬೆಳಗ್ಗೆ ಹೊತ್ತು ನೀವು ಹಾಲು ಕರೆದ ಮೇಲೆ ಮನೇಲಿ ಐಸ್ ಇರುತ್ತಲ್ಲ, ಐಸನ್ನ ನೀವು ತಗೊಂಡು ಅದ್ರ ಮೇಲೆ ಮಸಾಜ್ ಮಾಡೋದ್ರಿಂದ ನೀವು ಕೆಚ್ಚಲು ಬಾವು ಯಾವಾಗ ನೋಡಿದ್ರು ಕೆಚ್ಚಲು ಹಾರ್ಡ್ ಆಗಿಬಿಟ್ಟಿರುತ್ತೆ, ಅದನ್ನು ನೀವು ಸಾಫ್ಟ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಸೊ ನೀವು ಸರ್ ಇಷ್ಟೊಂದು ಹಸು ಇಟ್ಟಿದ್ದೀರಾ, ನಿಮ್ಮದ್ರಲ್ಲಿ ಪ್ರಾಬ್ಲಮ್ ಬರುತ್ತಾ ಅಂದರೆ 100% ಯಾವಾಗಾದ್ರೂ 1-2 ಕೇಸ್ ಬರುತ್ತೆ. ಆ ಕೇಸ್ ಬಂದು ನಾನು ಇದೇ ಮೆಥಡೇ ಫಾಲೋ ಮಾಡ್ತೀನಿ ಸರ್. ಸರ್ ಥ್ಯಾಂಕ್ ಯು. ಇದು ಭಾಳ ಉಪಯೋಗಕ್ಕೆ ಬರುತ್ತೆ ನಮ್ಮ ರೈತ ಮಿತ್ರರಿಗೆ. ಮತ್ತು ಇನ್ನೊಂದು ಸರ್, ಇವಾಗ ನೀವು ಇಷ್ಟೊಂದು ಹಸು ಇಟ್ಟಿದ್ದೀರಾ, ನೀವು ಏನೆಲ್ಲ ಊಟ ಕೊಡ್ತಿದ್ದೀರಾ ಸರ್? ನಮ್ಮ ಡೈರಿ ಸಕ್ಸಸ್ ಆಗಬೇಕು ಅಂದರೆ ನನಗೆ ಮಿನಿಮಮ್ ಪ್ರತಿನಿತ್ಯ 1500 ಲೀಟ್ರ್ ಹಾಲು ಪ್ರೊಡಕ್ಷನ್ ಆಗಲೇಬೇಕು. ಹಾಲು ಪ್ರೊಡಕ್ಷನ್ ಆಗಬೇಕು ಅಂದರೆ ನಮಗೆ ಬರೀ ನೀವು ಹಸಿ ಮೇವು ಅಥವಾ ಒಣ ಮೇವು ಕೊಡೋದ್ರಿಂದ ಹಾಲು ನಿಮ್ಗೆ ಇಷ್ಟೊಂದು ಹಾಲು ಸರ್ ನನ್ನ ಹತ್ರ ಒಂದು ಹಸು ಇದೆ ಸರ್ 5 ಲೀಟ್ರ್ ಕೊಡುತ್ತೆ 7 ಲೀಟ್ರ್ ಕೊಡುತ್ತೆ ಸರ್ ಅಂತ ಹೇಳ್ಬಿಟ್ಟು ನೀವು ಬರೀ ಹುಲ್ಕೊಯ್ಕೊ ಬಂದು ಹಾಕ್ಬಿಟ್ರೆ ಆಗಲ್ಲ ಸರ್. ಸೊ ನಾವೇನು ಮಾಡ್ತೀವಿ, ನಮ್ಮ ಡಯಟ್ ಏನು ಫಾಲೋ ಮಾಡ್ತೀವಿ ಅಂದರೆ ನಾವು
ಬೆಳಗ್ಗೆ ಒಂದು ಫೀಡ್ ಅಂತ ಕೊಡ್ತೀವಿ, ಹಾಲು ಕರಿಯೋ ಟೈಮಲ್ಲಿ ಫೀಡ್ ಅಂತ ಕೊಡ್ತೀವಿ. ಈ ಫೀಡು ಒಂದೊಂದು ಹಾಲು ಕರಿಯೋ ಹಸುಗೂ 9 ರಿಂದ 10 kg ಕೊಡ್ತೀವಿ. ಅದ್ರ ಬಾಡಿ ವೆಯ್ಟು, ಅದ್ರ ಮಿಲ್ಕ್ ಪ್ರೊಡಕ್ಷನ್ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅದ್ರ ಪ್ರಕಾರ ಒಂದೊಂದು ಹಸುಗೆ 8 kg ಹೋಗುತ್ತೆ, ಒಂದು ಹಸುಗೆ 10 kg ಹೋಗುತ್ತೆ, 12 kg ಹೋಗುತ್ತೆ. ಹೈಯೆಸ್ಟ್ ಮಿಲ್ಕಿಂಗ್ ಈಗ ನಮ್ಮ ಹತ್ರ 12 ಲೀಟ್ರ್ ಹಾಲು ಕರಿಯುವಂಥ ಹಸು ಇರುತ್ತೆ. ಅದಕ್ಕೆ ನಾನು 8 kg ಕೊಟ್ಟರೆ ಸಾಕಾಗಲ್ಲ. ಸೊ ಹಂಗಾಗಿ ಅದ್ರ ಪ್ರೊಡಕ್ಷನ್ ಮೇಲೆ ನಾವು ಫೀಡ್ನ ಕೊಡ್ತಿರ್ತೀವಿ. ಸೊ ಫಸ್ಟ್ ಒಂದು ಫೀಡ್ ಆಗುತ್ತೆ. ಫೀಡ್ ಆದಮೇಲೆ ಹಸುಗಳೆಲ್ಲ ಮಿಲ್ಕಿಂಗ್ ಹಸುಗಳೆಲ್ಲ ಆಚೆ ಹೋಗುತ್ತೆ ಮೇಯೋದಕ್ಕೆ. ಬೆಳಗ್ಗೆ 6 ಗಂಟೆಗೆಲ್ಲ ಆಚೆ ಹೋಗುತ್ತೆ, 10 ಗಂಟೆಗೆ ವಾಪಸ್ ಬರುತ್ತೆ. 10 ಗಂಟೆಗೆ ವಾಪಸ್ ಬರೋ ಅಷ್ಟೊತ್ತಿಗೆ ನಾವು ಅದಕ್ಕೆ ಹಸಿಮೇವು ಕೊಡ್ತೀವಿ. ನಾವೇ ಬೆಳೆದಿರುವಂಥ ಹಸಿಮೇವು ಕೊಡ್ತೀವಿ. ಹಸಿಮೇವಲ್ಲಿ ಏನೇನು 3 ರೀತಿ ಹುಲ್ಲನ್ನು ಮಿಕ್ಸ್ ಮಾಡ್ತೀವಿ. ಒಂದು ನೇಪಿಯರ್, ಸೂಪರ್ ನೇಪಿಯರ್, ಒಂದು COFS 33, 32 ಮತ್ತು ಎಜ್ಯುಲೂಸನ್ ಅಂತ, ಮತ್ತು ಎಲಿಫೆಂಟ್ ಗ್ರಾಸ್. ಸೊ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಒಂದೊಂದು ಹಸುವಿಗೆ 10 ರಿಂದ 20 kg ಅದ್ರ ಬಾಡಿ ವೆಯ್ಟ್ ಮೇಲೆ ನಾವು ಹಸಿಮೇವು ಕೊಡ್ತೀವಿ. ಅದಾದಮೇಲೆ ಅದು ತಿಂದು ರೆಸ್ಟ್ ತೊಗೋಬೇಕು. ಏನು ಹುಲ್ಲು ತಿಂದಿರುತ್ತೆ, 20 kg ತಿಂದಿರೋ ಹಸು ಅದನ್ನು ಮೆಲ್ಕ್ ಹಾಕಬೇಕು, ಚೆನ್ನಾಗಿ ಡೈಜೆಷನ್ ಮಾಡ್ಕೋಬೇಕು. ಮೆಟಬಾಲಿಸಮ್ ಅಂತ ಏನು ಕರಿತೀವಿ. ಯಾವಾಗ ಒಂದು ಮೆಟಬಾಲಿಸಮ್ ಚೆನ್ನಾಗಿರುತ್ತೋ ಆವಾಗೇ ಹಾಲು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಅದು ಕುತ್ಕೋಬೇಕು. ಕುತ್ಕೊಂಡು ರೆಸ್ಟ್ ತೊಗೊಂಡು ಚೆನ್ನಾಗಿ ರೆಸ್ಟ್ ತೊಗೊಂಡಿದೆ ಅಂದರೆ 3 ಗಂಟೆಗೆ ಮತ್ತೆ ಅದಕ್ಕೆ ಫೀಡ್ ಕೊಡ್ತೀವಿ. ಬೆಳಗ್ಗೆ 10 kg ಕೊಟ್ಟಿದ್ರೆ ಮತ್ತೆ ಸಂಜೆ 10 kg ಕೊಡ್ತೀವಿ. ಅದಾದಮೇಲೆ ಸಂಜೆ ಮೇವು ಬಂದು ನಾವು ಸೈಲೇಜ್ ಅಂತ ಕೊಡ್ತೀವಿ. ಸೈಲೇಜ್ ಅಂದರೆ ಏನು? ಫರ್ಮೆಂಟೆಡ್ ಫಾರ್ಮ್ ಆಫ್ ಕಾರ್ನ್. ನಾವೇನು ಮೆಕ್ಕೆಜೋಳ ಅಂತೀವಿ ಅದನ್ನು 70 ದಿನಕ್ಕೆ ನಾವು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಂಪ್ರೆಸ್ ಮಾಡಿ ಬೆಲ್ಲದ ನೀರು ಹಾಕಿ ಫುಲ್ ಏರ್ ಟೈಟ್ ಪ್ಯಾಕ್ ಮಾಡಿರ್ತೀವಿ. 45 ದಿನ ಅದನ್ನು ಮಾಗೋದಕ್ಕೆ ಬಿಡ್ತೀವಿ. ಅದನ್ನು 45 ದಿನ ಫರ್ಮೆಂಟ್ ಆದಮೇಲೆ ನಾವು ಹಸುಗಳಿಗೆ ಮೇವು ಅಂತ ಕೊಡ್ತೀವಿ. ಅದನ್ನೇ ಸೈಲೇಜ್ ಅಂತ ಕರಿತೀವಿ. ಸೊ ಆ ಒಂದು ಮೇವು ಅಲ್ಲಿ ಹೋಗುತ್ತೆ. ಮಧ್ಯದಲ್ಲಿ ನಾವು ಅದಕ್ಕೆ ಒಣ ಹುಲ್ಲು ಕೊಡ್ಬೋದು, ಅಥವಾ ಇನ್ನೂ ಒಂದು ಮಿಕ್ಸ್ ಒಣ ಹುಲ್ಲು ಹಸಿ ಹುಲ್ಲು ಎರಡೂ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಇದು ನಾನು ಡಯಟ್ ಫಾಲೋ ಮಾಡ್ತಿರುವಂಥದ್ದು. ಮತ್ತು ನೀವು ಇದಕ್ಕೆ ಕೈ ತಿಂಡಿಯಾಗಿ ಏನೇನು ಕೊಡ್ತೀರಾ ಸರ್? ಸರ್, ಕೈ ತಿಂಡಿಯಾಗಿ ಈಗ ನಾನೇನು ಫೀಡ್ ಅಂತ ನಾನೇನು ಕರಿತಿದ್ದೀನಿ, ಈ ಫೀಡ್ ಬಂದು ಒಂದೇ ಒಂದು ಎಲಿಮೆಂಟ್ ಇರೋದಿಲ್ಲ. ಅದರಲ್ಲಿ ನಾವು 10 ರಿಂದ 15 ವೆರೈಟಿ ಆದಂಥ ಧಾನ್ಯಗಳನ್ನ ನಾವು ಮಿಕ್ಸ್ ಮಾಡ್ತೀವಿ. ಎಕ್ಸಾಂಪಲ್ ಬಂದು ನಮಗೆ ಮೆಕ್ಕೆಜೋಳ, ಕಾಟನ್ ಕೇಕ್ ಅಂದರೆ ನಾವು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಹತ್ತಿ ಬೀಜದ ಕೇಕು, ಗ್ರೌಂಡ್ನಟ್ ಕೇಕು, ಮತ್ತು ಪ್ಯಾಲೆಟ್ಸ್ ಅಂತ ಕರಿತೀವಿ, ಅದು ಸೋಯಾ, ಮತ್ತು ನಮ್ಮ ಕಡಲೆ ಸಿಪ್ಪೆ, ಉಳ್ಳಿ ಸಿಪ್ಪೆ, ಮತ್ತು ತೊಗರಿ ಸಿಪ್ಪೆ, ಗೋಧಿ ಬೂಸ, ಗೋಧಿ ನುಚ್ಚು, ಅಕ್ಕಿ ನುಚ್ಚು. ಸೊ ಇದನ್ನೆಲ್ಲ ನಾವು 6 ಅವರ್ ಅದನ್ನು ನೆನೆಸ್ತೀವಿ. ನೆನೆಸ್ಬಿಟ್ಟು ಅದಕ್ಕೆ ಪ್ರತಿ ಹಸುಗೂ ಇಷ್ಟಿಷ್ಟು ಅಂತ ನಾವು ಅದಕ್ಕೆ ಕೊಡ್ತೀವಿ. ಇದ್ರ ಜೊತೆ ನಾವು 2 ಆ್ಯಡ್ ಮಾಡ್ತೀವಿ. ಒಂದು ಬಂದು ಮಿನರಲ್ ಮಿಕ್ಸ್ಚರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಒಂದು ಹಸುಗೆ. ಏನಕ್ಕೆ ಅಂದರೆ ನೀವು ಕೊಡುವಂಥ ಫೀಡಲ್ಲಿ ಹಸುಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ನು ಸಿಕ್ಕಿರಲ್ಲ 100%. ಅಂದರೆ ನೀವು ಎಷ್ಟೇ ಮೇವು ಹಾಕಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ 100% ಸಿಕ್ಕಿರಲ್ಲ. ಸೊ ಈ ಒಂದು ಮಿನರಲ್ ಮಿಕ್ಸ್ಚರ್ ಅಂತ ನೀವೇನು ಕೊಡ್ತೀರಾ ಅದರಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ನ ಅದು ತಗೊಳುತ್ತೆ. ಅದಾದಮೇಲೆ 2ನೇದು ಓರಲ್ ಕ್ಯಾಲ್ಶಿಯಮ್ ಅಂತ. ಓರಲ್ ಕ್ಯಾಲ್ಶಿಯಮ್ ನಾವು ಕ್ಯಾಲ್ಶಿಯಮ್ ಅನ್ನೋದು ಹಸುಗಳಿಗೆ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಅದು ಹಾಲು ಉತ್ಪಾದನೆ ಮಾಡುವಂಥ ಹಸುಗಳು. ಅದಕ್ಕೆ ನಾವು ಕ್ಯಾಲ್ಶಿಯಮ್ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಓರಲ್ ಕ್ಯಾಲ್ಶಿಯಮ್ ಕೊಡ್ತೀವಿ, 2ನೇದು ಬೆಲ್ಲ ತಿನ್ನಿಸ್ತೀವಿ. ಎಷ್ಟು ನೀವು ಹೆಚ್ಚಾಗಿ ಬೆಲ್ಲ ತಿನ್ನಿಸ್ತೀರೋ ಆವಾಗ ಹಸುಗಳಿಗೆ ಅಷ್ಟೇ ಕ್ಯಾಲ್ಶಿಯಮ್ ಇನ್ಕ್ರೀಸ್ ಆಗ್ತಿರುತ್ತೆ ಸರ್. ಮತ್ತು ನಿಮ್ಮಲ್ಲಿ ಇರೋ ವಯಸ್ಸಾಗಿರುವಂಥ ಹಸುಗಳನ್ನ ನೀವೇನೇನು ಮಾಡ್ತೀರಾ ಸರ್? ಸರ್, ವಯಸ್ಸಾಗಿರುವಂಥ ಹಸು ಅನ್ನೋದೇ ಪುಣ್ಯಕೋಟಿ ಸರ್. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಭರಣಿ ಆದೆ, ಸುಟ್ಟರೆ ವಿಭೂತಿ ಆದೆ ಅಂತ ದೊಡ್ಡವರು ಅಷ್ಟು ಈಸಿಯಾಗಿ ಹೇಳಿಲ್ಲ. ಒಂದು ಹಸು ಅದು ಸಾಯೋವರೆಗೂ ಅದ್ರ ಇಡುವಂಥ ಸಗಣಿಯಲ್ಲಾಗಿರಲಿ ಅಥವಾ ಕೊಡುವಂಥ ಗೋಮೂತ್ರದಲ್ಲಾಗಿರಲಿ ಯಾವತ್ತಾದರೂ ಉಪಯೋಗ ಇದ್ದೇ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ವಯಸ್ಸಾಗಿರೋ ಹಸುಗಳನ್ನ ನಮ್ಮದೇ ಸ್ವಂತ ಗೋಶಾಲ ಇರುತ್ತೆ. ಅದು ಮಿಲ್ಕಿಂಗ್ ಪೀರಿಯಡ್ ಅಂತ ನಾವೇನು ಕರಿತೀವಿ, ಹಾಲು ಕರಿಯೋ ಟೈಮ್ ಅಥವಾ ಕರು ಹಾಕೋ ಟೈಮ್, ಅದು ನನಗೆ ಸಾಕಿರುತ್ತೆ. ತಾಯಿ ಅಂದರೆ ಏಜ್ ಆಗಿದೆ, ರಿಟೈರ್ಡ್ ಆಗಿದ್ದಾರೆ ಅಂದ್ಬಿಟ್ಟು ತಾಯಿನ ನಾವು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತೀವ ಸರ್? ಕಳಿಸಲ್ವಲ್ಲ. ನಮ್ಮ ಮನೆಯಲ್ಲೇ ಇಟ್ಕೊಂಡು, ನಮ್ಮ ಸಂಸ್ಕೃತಿ ಪ್ರಕಾರ ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾವು ಅವ್ರು ಸಾಯೋವರೆಗೂ ನಾವು ಕಣ್ಣು ಹೆಂಗೆ ನೋಡ್ಕೋತೀವಿ ಅದೇ ರೀತಿ ನಮ್ಮ ಹಸುಗಳನ್ನೂ ಹಂಗೆ ನೋಡ್ಕೋತೀವಿ. ಅದನ್ನು ನಮ್ಮದೇ ಸ್ವಂತ ಗೋಶಾಲದಲ್ಲಿ ಅದು ಸಾಯೋವರೆಗೂ ಅದನ್ನು ನಾವು ಕಾಪಾಡ್ತೀವಿ. ಸರ್, ನಿಮ್ಮಲ್ಲಿ ಹುಟ್ಟೋ ಗಂಡು ಕರನ್ನ ಏನು ಮಾಡ್ತೀರಾ? 100% ನಮಗೆ ಹೆಣ್ಣು ಕರುನೇ ಹುಟ್ಟುತ್ತೆ ಅನ್ನೋ ಒಂದು ಇರೋದಿಲ್ಲ ಸರ್. 50% ಮೇಲ್ ಇರುತ್ತೆ, 50% ಫೀಮೇಲ್ ಇರುತ್ತೆ. 50% ಮೇಲ್ನ ನಾವೇನು ಮಾಡ್ತೀವಿ, ಚೆನ್ನಾಗಿ ಫಸ್ಟು ಬೆಳೆಸ್ತೀವಿ. ಬೆಳೆಸಿದಾದ್ಮೇಲೆ ಅದು ಅಡಲ್ಟ್ ಸ್ಟೇಜಲ್ಲಿ ಇದ್ದಾಗ ನಾವು ಅದರಲ್ಲಿ ಕೆಲಸ ಮಾಡಿಸ್ತೀವಿ. ಏನು ಕೆಲಸ?
ಒಂದು ನಮ್ಮದೇ ಸ್ವಂತ ಎಣ್ಣೆ ಗಾಣ ಇದೆ. ನಾವೇ ಬೆಳೆಯುವಂಥ ಪದಾರ್ಥಗಳಲ್ಲಿ ನಾವೇ ನಮ್ಮ ಬಲ್ಲುಗಳ ಸಹಾಯದಿಂದ ಎಣ್ಣೆ ತೆಗಿತೀವಿ. ಒಂದನೇ ಕೆಲಸ. ಎರಡನೇದು, ಮೇವು ತಗೊಬರೋದಕ್ಕೆ ಎತ್ತಿನ ಗಾಡಿಗಳು ಓಡಿಸೋದು ನನ್ನ ಎತ್ತುಗಳೇ. ಮೇವು ಹಾಕೋದಕ್ಕೆ, ಒಳ ಉತ್ತೋದಕ್ಕೆ, ಕಳೆ ತೆಗಿಯೋದಕ್ಕೆ ಎಲ್ಲದಕ್ಕೂ ನನ್ನ ಎತ್ತುಗಳನ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಎರಡನೇದು ಏನು ಮಾಡ್ತೀನಿ ಅಂದರೆ, ಒಬ್ಬ ಸಣ್ಣ ರೈತ ಅಥವಾ ಮೀಡಿಯಮ್ ಸೈಜ್ ರೈತನಿಗೆ ಒಂದು ಒಳ್ಳೆ ಕರು ಬೇಕು, ಅವ್ರನ್ನ ಡೈರಿ ಸಂಭಾಲನೆ ಮಾಡೋದಕ್ಕೆ ಅಥವಾ ಫ್ಯೂಚರಿಗೆ ಅವ್ರ ಡೈರಿ ಒಳ್ಳೆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಬೇಕಾಗಿರೋರಿಗೆ ನಾನು ಫ್ರೀಯಾಗಿ ಕೊಡ್ತೀನಿ. ₹1 ದುಡ್ಡು ತೊಗೊಂಡಿರೋನು ನಾನು ಕೊಡ್ತಿದ್ದೀನಿ. ಆದರೆ ಒಂದು ಕಂಡೀಷನ್. ಬಟ್ ಅದು ಏನು ಅಂದರೆ, ಅದು ಸ್ಲಾಟ್ರಿಂಗ್ ಅಂದರೆ ಕಸಾಯಖಾನಕ್ಕೆ ಹೋಗದೇ ಇರುವಂಥ ಜಾಗ ಆಗಿರ್ಬೇಕಷ್ಟೆ. ಒಬ್ಬ ಒಳ್ಳೆ ರೈತ ಯಾರು ಅದನ್ನು ಮೇವು ಹಾಕಿ ಸಾಕಿ ಸಲುತ್ತಾನೋ ಅಂಥ ಜಾಗಕ್ಕೆ ಕೊಡೋದಕ್ಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ ಸರ್, ನಾ ಕೊಡ್ತೀನಿ. ಸರ್ ಥ್ಯಾಂಕ್ ಯು. ನಮಗೆ ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಏನಾದರೂ ನಮ್ಮ ವೀಕ್ಷಕರಿಗೆ ಇನ್ನೇನಾದರೂ ಹೇಳೋಂಗಿದ್ರೆ ದಯವಿಟ್ಟು ನಿಮ್ಮ 2 ಅಕ್ಷರಗಳಲ್ಲಿ. ಸರ್, ನಾನು ಎಲ್ರಿಗೂ ಒಂದೇ ಮಾತು ಹೇಳೋದು ಸರ್. ನಮ್ಮ ಒಂದು ಪ್ರಿನ್ಸಿಪಲ್ ಇವತ್ತು ಈ ಒಂದು ಸಂಸ್ಥೆನ ಕಟ್ಟಿರೋದು ಒಬ್ಬನ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವು ಇಬ್ಬರಿದ್ದೀವಿ. ಒಂದು ನಮ್ಮಣ್ಣ ಅಮಿತ್ ಅಂತ, ಇನ್ನೊಂದು ನಾನು ಅಶ್ರಿತ್ ಅಂತ. ಸೊ ನಾವಿಬ್ಬರು ಈ ಒಂದು ಸಂಸ್ಥೆನ ಕಟ್ಟೋದು ಏನಕ್ಕೆ ಮೇಜರ್ ರೀಸನ್ ಅಂದರೆ, ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು. ಸರ್, ನೀವು ಹಸು ಸಾಕ್ತಿದ್ದೀರಾ, ಸಮಾಜಕ್ಕೆ ಏನು ಸರ್ ಮಾಡ್ತೀರಾ ಅಂದರೆ, ಸರ್ ನಾವು ಸಮಾಜಕ್ಕೆ ಒಂದು ಒಳ್ಳೆ ಹಾಲನ್ನ ಕೊಡ್ತಿದ್ದೀವಿ. ಯಾವಾಗ ನಾನು ಕಲುಷಿತ ಇಲ್ಲದೆ ಇರೋವಂಥ ಒಂದು ಹಾಲನ್ನ ನಾನು ಸಮಾಜಕ್ಕೆ ಕೊಟ್ಟಾಗ ಒಳ್ಳೆ ಆರೋಗ್ಯ ಇರುತ್ತೆ. ಒಳ್ಳೆ ಆರೋಗ್ಯ ಇದ್ದರೆ ಒಂದು ಒಳ್ಳೆ ಆರೋಗ್ಯಕರ ಸಮಾಜ ಇರುತ್ತೆ. ಸೊ ಇದು ನಮ್ಮ ಉದ್ದೇಶ. ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿ ಇಷ್ಟೊಂದೆಲ್ಲ ನಾವು ಮಾಡಬೇಕು ಅಂದರೆ ಇದು ಮೇಜರ್ ರೀಸನ್. ಒಂದು ಸೊಸೈಟಿಗೆ ಏನಾದರೂ ಒಳ್ಳೇದು ಮಾಡಬೇಕು. ನನ್ನ ಮನೆಯಲ್ಲಿ ನನ್ನ ಮಕ್ಕಳು, ನಮ್ಮ ಫ್ಯಾಮಿಲಿ ಏನು ಹಾಲು ಕುಡಿತಾರೋ ಅದೇ ರೀತಿ ಮಾರ್ಕೆಟಲ್ಲಿ ಜನ, ಸೊಸೈಟಿಯಲ್ಲಿ ಜನ ಇದೇ ರೀತಿ ಹಾಲು ತಗೋಬೇಕು, ಇದೇ ರೀತಿ ಹಾಲು ಕನ್ಸ್ಯೂಮ್ ಮಾಡಬೇಕು ಅಂತ ಒಂದೇ ಮೇಜರ್ ರೀಸನಿಗೆ ನಾನು ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್, ಇವತ್ತು ನೀವು ಮಾರ್ಕೆಟಲ್ಲಿ ಯಾವುದೇ ಹಾಲು ತಗೊಳ್ಳಿ, ನಿಮಗೆ ಒಂದು ಸೋರ್ಸ್ ಅನ್ನೋದು ಗೊತ್ತಿರಲ್ಲ. ಎಲ್ಲಿಂದ ಬರ್ತಿದೆ ಹಾಲು, ಹೆಂಗೆ ಬೆಳೆಸ್ತಿದ್ದಾರೆ ಹಸುಗಳಿಗೆ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಿದ್ದಾರಾ, ಸ್ಟೆರಾಯ್ಡ್ ಕೊಡ್ತಿದ್ದಾರಾ, ಅದರಿಂದ ಕೊಡ್ತಿದ್ರೆ ಅದನ್ನು ನಮ್ಮ ಹೆಲ್ತಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಸೋರ್ಸ್ ಅನ್ನೋದು ಗೊತ್ತಿರಲ್ಲ. ಅದೇ ನನ್ನ ಫಾರ್ಮಲ್ಲಿ ಅಥವಾ ನನ್ನ ಬ್ರ್ಯಾಂಡಲ್ಲಿ ಏನು ಅಂದರೆ, ನಿಮಗೆ ಹಸುನ ಹೆಂಗೆ ಬೆಳೆಸ್ತಾರೆ, ಅದನ್ನು ಕಟ್ಟಾಕೆ ಇರ್ತಾರೆ, ಆಚೆ ಮೇಯ್ಸಕ್ಕೆ ಕಳಿಸ್ತಾರ, ಅಥವಾ ಏನೇನು ಇಂಜೆಕ್ಷನ್ ಕೊಡ್ತಾರೆ, ನಾವು ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡ್ತೀವಾ ಇಲ್ವಾ, ಹಾರ್ಮೋನ್ ಇಂಜೆಕ್ಷನ್ ಕೊಡ್ತೀವಾ ಇಲ್ವಾ. ಇವತ್ತು ನಿಮಗೆ ಒಂದು ಕ್ಲಿಯರಾಗಿ ಹೇಳಬೇಕು, ಈ ಒಂದು ಚಾನಲ್ ಮುಖಾಂತರ ಇವತ್ತವರೆಗೂ ನನ್ನ ಫಾರ್ಮಲ್ಲಿ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಯೂಸ್ ಮಾಡಿಲ್ಲ, ಒಂದು ಹಾರ್ಮೋನ್ ಇಂಜೆಕ್ಷನ್ ಯೂಸ್ ಮಾಡಿಲ್ಲ. ಹಸು ಕೊಡೋ ಪ್ರತಿ ಒಂದು ಮೇವು, ಗ್ರೀನ್ ಫಾಡರ್ ಆಗಿರಲಿ, ಡ್ರೈ ಫಾಡರ್ ಆಗಿರಲಿ, ಫೀಡ್ ಆಗಿರಲಿ, ಪ್ರತಿಯೊಂದು ನಾವೇ ಬೆಳೆಸ್ತೀವಿ. ಹಸು ಒಂದು ಮಿಷಿನ್ ಅಲ್ಲ, ಹಸು ಒಂದು ಪ್ರಾಣಿ. ನಾವು ಏನು ಬೆಳೆ ಕೊಡ್ತೀವಿ, ನಾವೇನು ಮೇವು ಕೊಡ್ತೀವಿ, ಪ್ರತಿಯೊಂದು ಆರ್ಗ್ಯಾನಿಕ್ ವೇಯಲ್ಲಿ ಬೆಳಿಬೇಕು. ಆವಾಗೇ ನಮ್ಗೆ ಆರ್ಗ್ಯಾನಿಕ್ ಮಿಲ್ಕ್ ಬರುತ್ತೆ. ನಾವು ಫರ್ಟಿಲೈಸರ್ ಮೆನ್ಯೂರ್ ಹಾಕ್ಬಿಟ್ಟು ಮೇವನ್ನ ಬೆಳೆದ್ಬಿಟ್ಟು ಬರುವಂಥ ಹಾಲು ಆರ್ಗ್ಯಾನಿಕ್ ಮಿಲ್ಕ್ ಅಂತ ತುಂಬ ಜನ ಕೋಟ್ ಮಾಡ್ತಾರೆ, ಅದು ತಪ್ಪು. ಸೊ ನಾನು ಬೆಳೆಯುವಂಥ ಮೇವು ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆದಿರಬೇಕು, ಅದು ಹಸುಗಳು ಕೊಡಬೇಕು. ತಿಂದು ಬರುವಂಥ ಹಾಲು ಆರ್ಗ್ಯಾನಿಕ್ ಮಿಲ್ಕ್ ಅಂತ ನಾವು ಕರಿತೀವಿ. ಯಾರೇ ಈ ಎಲ್ಲ ಪ್ರೋಸೆಸ್ನ ನೋಡಬೇಕು ಅಂದರೆ ನಮ್ಮ ಫಾರ್ಮಿಗೆ ದಯವಿಟ್ಟು ಬನ್ನಿ, ನೋಡಿ ಬೇಕು. ನಿಮಗೆ ಇದೇ ರೀತಿ ಹಾಲು ಬೇಕು ಅಂದರೆ ನಮ್ಮ ಒಂದು ವೆಬ್ಸೈಟ್ ಡೀಟೇಲ್ಸ್ನ ಈ ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀವಿ, www.hebbevfresh.com ಅಂತ. ಈ ವೆಬ್ಸೈಟಿಗೆ ಹೋಗಿ ಆರ್ಡರ್ ಮಾಡಿ, ನಿಮಗೆ ಒಳ್ಳೆಯ ಹಾಲು, ಒಳ್ಳೆ ತುಪ್ಪ, ಒಳ್ಳೆ ಬೆಣ್ಣೆ, ನಿಮಗೆಲ್ಲ ರೀತಿಯೂ ಪ್ರಾಡಕ್ಟು, ಹಾಲಿನ ಬೈ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್, ಒಂದು ಲಾಸ್ಟ್ ಮಾತು ನಾನು ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ, ಎಲ್ಲ ರೈತರಿಗೂ ದೇಸಿ ಹಸುವನ್ನ ಬೆಳೆಸಿ, ದೇಸಿ ಹಸುವನ್ನ ಉಳಿಸಿ. ಸೊ ದ್ಯಾಟ್ ನಾಳೆ ನಮ್ಮ ಮಕ್ಕಳಿಗೆ ನಾವೇನು ಕೊಡ್ತೀವಿ ಅಂದರೆ, ಇದು ಒಂದು ಒಳ್ಳೆ ಆಸ್ತಿನ ಕೊಟ್ಟು ಹೋಗ್ತೀವಿ. ಇದನ್ನು ಒಳ್ಳೆ ಪ್ರಪಂಚ, ಒಳ್ಳೆ ಸಮಾಜ, ಈ ಒಂದು ಒಳ್ಳೆ ಹೆಲ್ತ್ ಕಂಡೀಷನ್ ಈ ದೇಸಿ ಹಸುವಿಂದ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ದೇಸಿ ಹಸುನ ಉಳಿಸಿ, ಬೆಳೆಸಿ, ಸಾಕಿ. ಥ್ಯಾಂಕ್ ಯು ಸೊ ಮಚ್.